ಅದು ಕರೆಂಟ್ ಬಗ್ಗೆ ಹೇಳಿದ್ದು ಬಸ್ ಬಗ್ಗೆ ಅಂತ ಮಾತ್ರ ಹೇಳ್ಬೇಡಿ ಯಾದವ್ಜಿ, ಪ್ರಶ್ನೆ ಅದೇನೆ. ಫ್ರೀ ಈಗ ಯಾಕಿಲ್ಲ? ನೀವು ಸಿಎಂ ಅವರ ಬೈಟ್ ಬಗ್ಗೆ ತಗೊಂಡು ಮಾತಾಡಿದಾಗ ಅದು ಇಂಧನ ಇಲಾಖೆಗೆ ಸಂಬಂಧಪಟ್ಟ ವಿಚಾರವನ್ನ ಸಾರಿಗೆ ಇಲಾಖೆಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ, ಅದು ಸೂಕ್ತವೇ ಅಲ್ಲ ಅಂತ ವಿಚಾರ ಹೇಳ್ತಾ ಇದ್ದೀನಿ. ಅಂದ್ರೆ ಶಕ್ತಿ ಯೋಜನೆ ಫ್ರೀ ಅಂತ ಹೇಳಿರ್ಲಿಲ್ಲ, ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಅಂತ ಹೇಳಿರ್ಲಿಲ್ಲ. ಅವಾಗ ನಾವು ಶಕ್ತಿ ಯೋಜನೆ ಲಾಂಚ್ ಮಾಡಿದಾಗ ಮಹಿಳೆಯರಿಗೋಸ್ಕರನೇ ಮಹಿಳೆಯರ ಕೈಯನ್ನ ಬಲಪಡಿಸಲಿಕ್ಕೆ ಮಹಿಳೆಯರಿಗೆ ಶಕ್ತಿ ಕೊಡ್ಲಿಕ್ಕೋಸ್ಕರ ಶಕ್ತಿ ಯೋಜನೆ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಮಾಡಿದ್ವಿ. ಅವರ ಸ್ವಾಭಿಮಾನ ಬದುಕಿಗೆ ನಾವು ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದು ಇಂಧನ ಇಲಾಖೆ ಸಾರಿಗೆ ಕನೆಕ್ಟ್ ಮಾಡಕ್ ಹೋಗ್ಬಿಟ್ಟು ಲೆಟ್ ಅಸ್ ಡಿಬೇಟ್ ವೈ ಇನ್ಕ್ರೀಸ್ ಅನ್ನೋ ವಿಚಾರ ಹೇಳ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಸ್ಗಳು ಇರ್ತಕ್ಕಂಥದ್ದು 4 ಕಾರ್ಪೊರೇಷನ್ಗಳಿಂದ 25,337 ಬಸ್ಗಳು ಇರ್ತಕ್ಕಂಥ ಒಂದು ದೊಡ್ಡ ಆರ್ಗನೈಸೇಷನ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಡೀ ದೇಶದಲ್ಲಿ ಅತಿ ದೊಡ್ಡ ಆರ್ಗನೈಸೇಷನ್ ಮಾತು ಹೇಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇರ್ತಕ್ಕಂಥ ನೋಡಿದಾಗ 1 ಲಕ್ಷಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಕೆಲಸ ಮಾಡತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು 15% ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು. ಯಾವಾಗ ಇದಕ್ಕಿಂತ ಹಿಂದೆ ಯಾವಾಗ ಇನ್ಕ್ರೀಸ್ ಮಾಡೋದಂತ ನೋಡಿದಾಗ BMTCಗೆ 2014ರಲ್ಲಿ ಇನ್ಕ್ರೀಸ್ ಮಾಡಿದ್ದು. ದಟ್ ಮೀನ್ಸ್ ಆಫ್ಟರ್ 11 years ವಿ ಆರ್ ಇನ್ಕ್ರೀಸಿಂಗ್ ದ ಪ್ರೈಸ್ ಅಂತ ಹೇಳ್ತಾ ಇದೀವಿ. ಆವತ್ತಿನ ದಿವಸ ಇದ್ದಂತ ಪ್ರೈಸ್ಗಳು ಎಷ್ಟಿತ್ತು ಅಂತಂದರೆ 2014ರಲ್ಲಿ 40 ರೂಪಾಯಿ ಇದ್ದಂತ ಡೀಸೆಲ್ ಇವತ್ತಿನ ದಿವಸ 88 ರೂಪಾಯಿ ಆಗಿರ್ತಕ್ಕಂಥದ್ದು. ಅದನ್ನ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಜನ ಅರ್ಥ ಮಾಡ್ಕೋಬೇಕಾಗ್ತದೆ. 2020ರಲ್ಲಿ ನಾವು ಮತ್ತೆ KSRTC ಇಲ್ಲಿ ಇರ್ತಕ್ಕಂಥ ಬೇರೆ ಡಿವಿಷನ್ಗಳ ಇನ್ಕ್ರೀಸ್ ಮಾಡತಕ್ಕಂಥ ಸಂದರ್ಭದಲ್ಲಿ 5 years ಬ್ಯಾಕ್ ಇನ್ಕ್ರೀಸ್ ಮಾಡಿದಾಗ ನಾವು ಅಲ್ಲಿ ಒಂದು 17% ಇನ್ಕ್ರೀಸ್ ಮಾಡಿದ ಸಂದರ್ಭದಲ್ಲಿ ಅವಾಗ ಪ್ರೈಸ್ ಇದ್ದಿದ್ದು 60 ರೂಪಾಯಿ. ಇವತ್ತಿರ್ತಕ್ಕಂಥ 88-89 ರೂಪಾಯಿ ಆಗಿರ್ತಕ್ಕಂಥ ಡೀಸೆಲ್ ಪ್ರೈಸ್ ಕೆಳಗಡೆ ನಾವು ಹಂಗೆ ಹಾಕ್ತಿದೀವಿ ನೋಡಿ ಸರ್, ಕೆಳಗಡೆ ಗ್ರಿಡ್ ಅಂತ ಸತ್ಯವನ್ನು ಹೇಳಿರ್ತೀನಿ. ಆರ್ ಕನ್ನಡನೂ ಸತ್ಯವನ್ನು ಹೇಳ್ತದೆ. ಕ್ಯಾಬಿನೆಟ್ ನೋಟ್ ಮಾತ್ರ ಮಾತಾಡ್ತೇವೆ. ಸೆಂಟ್ರಲ್ ಬಿಟ್ರೆ 3ನೇ ಪ್ರಶ್ನೆ ಕೇಳಕ್ಕೆ ಅವಕಾಶ ಕೊಡ್ತೇನೆ ಸ್ವಲ್ಪ ಆರಾಮಾಗಿರಿ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಏನಂತಂದ್ರೆ 11 ವರ್ಷಗಳ ನಂತರ ಇವತ್ತಿನ ದಿವಸ ಡೀಸೆಲ್ ಪ್ರೈಸ್ ಎಷ್ಟಿಗೆ ಇನ್ಕ್ರೀಸ್ ಆಗಿದೆ ಅಂದ್ರೆ 50 ರೂಪಾಯಿ ಇನ್ಕ್ರೀಸ್ ಆಗೋ ಸಂದರ್ಭದಲ್ಲಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಮೋರ್ ದನ್ 120% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ಯಾಲರೀಸ್ ಹೈಕ್ ಕೊಟ್ಟಿರ್ತಕ್ಕಂಥದ್ದು 2023ರಲ್ಲಿ 15% ಸ್ಯಾಲರಿ ಹೈಕ್ ನ ಕೊಟ್ಟಿರ್ತಕ್ಕಂಥದ್ದು. ಈಗಲೂ ಸ್ಯಾಲರಿ ಡಿಮಾಂಡ್ ಮಾಡ್ತಾ ಇರ್ತಕ್ಕಂಥ ನೌಕರರು ಕೇಳ್ತಾರೆ, ಅವರ ಬೇಡಿಕೆ ಆದ್ರೂ ಕೂಡ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ನಿಜ. ಒಂದ್ ಕಡೆ ಸ್ಯಾಲರಿ ಇನ್ಕ್ರೀಸ್ ಆಗಿರ್ತದೆ, ಒಂದ್ ಕಡೆ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆಗಿರುತ್ತೆ, ಒಂದ್ಸಲ ಮೇಂಟೆನೆನ್ಸ್ ವೆಹಿಕಲ್ಸ್ ಇನ್ಕ್ರೀಸ್ ಆಗಿರುತ್ತೆ. ನಾನು BMTC ಅಧ್ಯಕ್ಷನ ಕೆಲಸ ಮಾಡಿದ್ರೆ ಅದರ ಕಷ್ಟ ಅಂತ ಗೊತ್ತಿದೆ. ಹಾಗಾಗಿ ಹೇಳ್ತಾ ಇರ್ತಕ್ಕಂಥದ್ದು ಉತ್ತಮ ಸಾರಿಗೆಯನ್ನು ಕೊಡಬೇಕಾದ್ರೆ ಅಟ್ಲೀಸ್ಟ್ ಮೇಂಟೆನೆನ್ಸ್ ಕಾಸ್ಟ್ಗೆ ನಾವು ಜನಗಳ ಹತ್ರ ಕೇಳಲಿಕ್ಕೆ ಯಾವುದೇ ಅಂತ ಹಿಂಜರಿಕೆ ಇರಬಾರ್ದು ಅಂತ ಹೇಳ್ತೀನಿ. ಅದು ಲಾಭ ಮಾಡ್ಲಿಕ್ಕೋಸ್ಕರ ಆಗ್ಲಿ, ಇನ್ನೊಬ್ಬರ ನೀವು ಹೇಳಿದಾಗ ಮಹಿಳೆಯರಿಗೆ ಫ್ರೀ ಗಂಡಸರ ಜೋಬಿ ಖಾಲಿ ಅಂತ ಹೇಳಿದ್ರಲ್ಲ, ಯಾರ ಜೋಬಿ ಖಾಲಿ ಮಾಡಿ ಜನ ನಾನು ಅನ್ಎಡಿಟೆಡ್ ಲೈವ್ ಅಲ್ಲಿ ತೋರಿಸಿದ್ನಪ್ಪ, ನಾನು ಹೇಳಿದ್ದಲ್ಲ, ಜನ ಹೇಳ್ತಿರೋದು. ದಟ್ ಇಸ್ ಹೌ ದ ಮತದಾರ ಇಸ್ ಸೀಯಿಂಗ್ ದ ಸರ್ಕಾರ ನಿರ್ಧಾರ. ಮತದಾರ ಪರವಾಗಿರ್ತಕ್ಕಂಥದ್ದು ಮತದಾರರಿಂದ ಆಯ್ಕೆ ಬಂದಿರೋ ಒಂದು ಪಕ್ಷದಿಂದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಹೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇರೋದು ಸ್ಮಿತಾ ಮೇಡಮ್ ಹೇಳಿದ್ರು ಅಂತಲ್ಲ, ನೀವು ಅಂದ್ರೆ ಜನಾನೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಅದೇ ಜನಗಳಿಗೆ ಮಾಹಿತಿ ಹೇಳ್ತಕ್ಕಂಥದ್ದು ಆರ್ ಕನ್ನಡದಲ್ಲಿ ಕುತ್ಕೊಂಡು ಹೇಳೋದು ಇದು ದಿಸ್ ವಾಸ್ ಇನ್ಎವಿಟಬಲ್ ಟು ಡೂ ಇಟ್ ವಿಚಾರ ಹೇಳ್ತೀನಿ. ಯಾಕೆ ಅಂತಂದ್ರೆ ನೌಕರರಿಗೆ ಕೊಡಬೇಕಾದ ಸಂಬಳದ ಹೈಕ್ ವಿಚಾರ ಇರ್ಬೋದು, ಅಥವಾ ಇದು ಇಲ್ಲ ಎಲ್ಲಿ ಕಂಪೇರ್ ಮಾಡ್ತಾ ಇದ್ರು ಗೊತ್ತಾ, ಅದು ಗ್ಯಾರಂಟಿ ಒಂದ್ ಕಡೆ ಕೊಟ್ಬಿಟ್ಟು ಮತ್ತೆ ಇನ್ನೊಂದ್ ಕಡೆ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪು ಸಂದೇಶ ಅಂತ ಹೇಳ್ತಾ ಇದೀನಿ. ಅದು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಇನ್ನೊಂದ್ಸತಿ ಹೇಳಿ ಸರ್, ವಿಶೇಷ ಸೂಚನೆ ಮತದಾರರಿಗೆ ಗ್ಯಾರಂಟಿಗೂ ಹಾಗೆ ಈಗ ದರ ಏರಿಕೆಗೂ ನೀವು ಲಿಂಕ್ ಹಾಕೋಬಾರ್ದು. ಯಾಕೆ ಅಂತಂದ್ರೆ ದರ ಏರಿಕೆ ಮಾಡ್ತಾ ಇರ್ತಕ್ಕಂಥ ಬಸ್ಗಳನ್ನ ಅದು ಮೇಂಟೆನೆನ್ಸ್ ಕಾಸ್ಟ್ ಇರ್ಬೋದು, ಸ್ಯಾಲರಿಗೆ ಇರ್ಬೋದು, ಡೀಸೆಲ್ ಇರ್ಬೋದು. ಅದು ಶಕ್ತಿ ಯೋಜನೆ ಅಂತಕ್ಕಂಥದ್ದು ಆ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಉತ್ಪಾದನೆಯಿಂದ ಬರ್ತಕ್ಕ ಹಣದಿಂದ ಶಕ್ತಿ ಯೋಜನೆ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕ ಶಕ್ತಿ ಯೋಜನೆ ಕಾರ್ಯಕ್ರಮಗಳಿಗೆ ನಾವು ಹೇಳ್ತಾ ಇದ್ದೀವಿ ಕೇಳಿ. 0 ಟಿಕೆಟ್ಗೆ 3,951.11 ಕೋಟಿ ರೂಪಾಯಿಗಳನ್ನು ಕೊಟ್ವಿ. ಅದ್ರಲ್ಲಿ ಗವರ್ಮೆಂಟ್ ಈಗಾಗಲೇ ರಿಯಂಬರ್ಸ್ಮೆಂಟ್ ಮಾಡಿದೆ. ಯಾವತ್ತಿಂದ ಗೊತ್ತಾ? ಏಪ್ರಿಲ್ 1ನೇ ತಾರೀಕಿಂದ ಹಿಡಿದು ನವೆಂಬರ್ 30ನೇ ತಾರೀಕು ಕೂಡ 3,343.33 ಕೋಟಿ ರೂಪಾಯಿಗಳ ರಿಯಂಬರ್ಸ್ಮೆಂಟ್ ಸರ್ಕಾರ ಮಾಡಿದೆ. ಸರ್ಕಾರವು ಗ್ಯಾರಂಟಿಗೆ ಕೊಟ್ಟಂತ ಆಶ್ವಾಸನೆ ಅನುಗುಣವಾಗಿ ನಮ್ಮ ಪೇಮೆಂಟ್ ನಾವು ಅವ್ರು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಆ ಗ್ಯಾರಂಟಿಗಳ ತುಲನೆ ಮಾಡ್ಲಿಕ್ಕೋಸ್ಕರ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಗಂಡಸರ ಪಾಕಡೆ ಕೈ ಹಾಕಿ ಸುಳ್ಳು. ಅಶೋಕ್ ಗೌಡ್ರೆ, ಅಶೋಕ್ ಅವರು ಈಗ ತಾನೇ ಟ್ವೀಟ್ ಮಾಡಿದ್ದಾರೆ, ನಮ್ಮ ಇನ್ಪುಟ್ ಇಂದ ಕಳಿಸಿದ್ರು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ ಹೇಳ್ತಿದ್ದಾರೆ ನಾಗರಾಜ್ ಯಾದವ್ ಅವರು. ಆಸ್ತಿ ತೆರಿಗೆ ಏರಿಕೆ ಅನಿವಾರ್ಯ ಹೇಳ್ತಿದ್ದಾರೆ ಕಾಂಗ್ರೆಸ್ನ ಅಶೋಕ್ ಅವರ ಟ್ವೀಟ್. ಸರ್, ಐ ಆಮ್ ರೀಡಿಂಗ್ ಔಟ್ ಅಶೋಕ್ ಅವರ ಟ್ವೀಟ್. ಅಶೋಕ್ ಅವರ ಟ್ವೀಟ್, ಲೆಟ್ ಹಿಮ್ ಆನ್ಸರ್. ಅದು ಕರೆಂಟ್ ಬಗ್ಗೆ ಹೇಳಿದ್ದು ಬಸ್ ಬಗ್ಗೆ ಅಂತ ಮಾತ್ರ ಹೇಳ್ಬೇಡಿ ಯಾದವ್ಜಿ, ಪ್ರಶ್ನೆ ಅದೇನೆ. ಫ್ರೀ ಈಗ ಯಾಕಿಲ್ಲ? ನೀವು ಸಿಎಂ ಅವರ ಬೈಟ್ ಬಗ್ಗೆ ತಗೊಂಡು ಮಾತಾಡಿದಾಗ ಅದು ಇಂಧನ ಇಲಾಖೆಗೆ ಸಂಬಂಧಪಟ್ಟ ವಿಚಾರವನ್ನ ಸಾರಿಗೆ ಇಲಾಖೆಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ, ಅದು ಸೂಕ್ತವೇ ಅಲ್ಲ ಅಂತ ವಿಚಾರ ಹೇಳ್ತಾ ಇದ್ದೀನಿ. ಅಂದ್ರೆ ಶಕ್ತಿ ಯೋಜನೆ ಫ್ರೀ ಅಂತ ಹೇಳಿರ್ಲಿಲ್ಲ, ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಅಂತ ಹೇಳಿರ್ಲಿಲ್ಲ ಅವಾಗ.
ನಾವು ಶಕ್ತಿ ಯೋಜನೆ ಲಾಂಚ್ ಮಾಡಿದಾಗ ಮಹಿಳೆಯರಿಗೋಸ್ಕರನೇ ಮಹಿಳೆಯರ ಕೈಯನ್ನ ಬಲಪಡಿಸಲಿಕ್ಕೆ ಮಹಿಳೆಯರಿಗೆ ಶಕ್ತಿ ಕೊಡ್ಲಿಕ್ಕೋಸ್ಕರ ಶಕ್ತಿ ಯೋಜನೆ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಮಾಡಿದ್ವಿ. ಅವರ ಸ್ವಾಭಿಮಾನ ಬದುಕಿಗೆ ನಾವು ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದು ಇಂಧನ ಇಲಾಖೆ ಸಾರಿಗೆ ಕನೆಕ್ಟ್ ಮಾಡಕ್ ಹೋಗ್ಬಿಟ್ಟು ಲೆಟ್ ಅಸ್ ಡಿಬೇಟ್ ವೈ ಇನ್ಕ್ರೀಸ್ ಅನ್ನೋ ವಿಚಾರ ಹೇಳ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಸ್ಸುಗಳು ಇರ್ತಕ್ಕಂಥದ್ದು 4 ಕಾರ್ಪೊರೇಷನ್ಗಳಿಂದ 25,337 ಬಸ್ಸುಗಳು ಇರ್ತಕ್ಕಂಥ ಒಂದು ದೊಡ್ಡ ಆರ್ಗನೈಸೇಷನ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಡೀ ದೇಶದಲ್ಲಿ ಅತಿ ದೊಡ್ಡ ಆರ್ಗನೈಸೇಷನ್ ಮಾತು ಹೇಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇರ್ತಕ್ಕಂಥ ನೋಡಿದಾಗ 1 ಲಕ್ಷಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಕೆಲಸ ಮಾಡತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು 15% ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು. ಯಾವಾಗ ಇದಕ್ಕಿಂತ ಹಿಂದೆ ಯಾವಾಗ ಇನ್ಕ್ರೀಸ್ ಮಾಡೋದಂತ ನೋಡಿದಾಗ BMTCಗೆ 2014ರಲ್ಲಿ ಇನ್ಕ್ರೀಸ್ ಮಾಡಿದ್ದು. ದಟ್ ಮೀನ್ಸ್ ಆಫ್ಟರ್ 11 years ವಿ ಆರ್ ಇನ್ಕ್ರೀಸಿಂಗ್ ದ ಪ್ರೈಸ್ ಅಂತ ಹೇಳ್ತಾ ಇದೀವಿ. ಆವತ್ತಿನ ದಿವಸ ಇದ್ದಂತ ಪ್ರೈಸ್ಗಳು ಎಷ್ಟಿತ್ತು ಅಂತಂದರೆ 2014ರಲ್ಲಿ 40 ರೂಪಾಯಿ ಇದ್ದಂತ ಡೀಸೆಲ್ ಇವತ್ತಿನ ದಿವಸ 88 ರೂಪಾಯಿ ಆಗಿರ್ತಕ್ಕಂಥದ್ದು. ಅದನ್ನ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಜನ ಅರ್ಥ ಮಾಡ್ಕೋಬೇಕಾಗ್ತದೆ. 2020ರಲ್ಲಿ ನಾವು ಮತ್ತೆ KSRTC ಇಲ್ಲಿ ಇರ್ತಕ್ಕಂಥ ಬೇರೆ ಡಿವಿಷನ್ಗಳ ಇನ್ಕ್ರೀಸ್ ಮಾಡತಕ್ಕಂಥ ಸಂದರ್ಭದಲ್ಲಿ 5 years ಬ್ಯಾಕ್ ಇನ್ಕ್ರೀಸ್ ಮಾಡಿದಾಗ ನಾವು ಅಲ್ಲಿ ಒಂದು 17% ಇನ್ಕ್ರೀಸ್ ಮಾಡಿದ ಸಂದರ್ಭದಲ್ಲಿ ಅವಾಗ ಪ್ರೈಸ್ ಇದ್ದಿದ್ದು 60 ರೂಪಾಯಿ. ಇವತ್ತಿರ್ತಕ್ಕಂಥ 88, 89 ರೂಪಾಯಿ ಆಗಿರ್ತಕ್ಕಂಥ ಡೀಸೆಲ್ ಪ್ರೈಸ್ ಕೆಳಗಡೆ ನಾವು ಹಂಗೆ ಹಾಕ್ತಿದೀವಿ ನೋಡಿ ಸರ್, ಕೆಳಗಡೆ ಗ್ರಿಡ್ ಅಂತೀವಿ. ಸತ್ಯವನ್ನು ಹೇಳ್ತೀನಿ, ಆರ್ ಕನ್ನಡನೂ ಸತ್ಯವನ್ನು ಹೇಳ್ತದೆ. ಕ್ಯಾಬಿನೆಟ್ ನೋಟ್ ಮಾತ್ರ ಮಾತಾಡ್ತೇವೆ. ಬಟ್ ನೀವು ಹೇಳಿ ಅಂತ ನಾನು ಬಿಟ್ಟಿದ್ದೀನಿ. ಸೆಂಟ್ರಲ್ ಬಿಟ್ರೆ 3ನೇ ಪ್ರಶ್ನೆ ಕೇಳಕ್ಕೆ ಅವಕಾಶ ಕೊಡ್ತೇನೆ ನನಗೆ, ಸ್ವಲ್ಪ ಆರಾಮಾಗಿರಿ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಏನಂತಂದ್ರೆ 11 ವರ್ಷಗಳ ನಂತರ ಇವತ್ತಿನ ದಿವಸ ಡೀಸೆಲ್ ಪ್ರೈಸ್ ಎಷ್ಟಿಗೆ ಇನ್ಕ್ರೀಸ್ ಆಗಿದೆ ಅಂದ್ರೆ 50 ರೂಪಾಯಿ ಇನ್ಕ್ರೀಸ್ ಆಗೋ ಸಂದರ್ಭದಲ್ಲಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಮೋರ್ ದನ್ 120% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ಯಾಲರೀಸ್ ಹೈಕ್ ಕೊಟ್ಟಿರ್ತಕ್ಕಂಥದ್ದು 2023ರಲ್ಲಿ 15% ಸ್ಯಾಲರಿ ಹೈಕ್ ನ ಕೊಟ್ಟಿರ್ತಕ್ಕಂಥದ್ದು. ಈಗಲೂ ಸ್ಯಾಲರಿ ಡಿಮಾಂಡ್ ಮಾಡ್ತಾ ಇರ್ತಕ್ಕಂಥ ನೌಕರರು ಕೇಳ್ತಾರೆ, ಅವರ ಬೇಡಿಕೆ ಆದ್ರೂ ಕೂಡ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ನಿಜ. ಒಂದ್ ಕಡೆ ಸ್ಯಾಲರಿ ಇನ್ಕ್ರೀಸ್ ಆಗಿರ್ತದೆ, ಒಂದ್ ಕಡೆ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆಗಿರ್ತದೆ, ಒಂದ್ಸಲ ಮೇಂಟೆನೆನ್ಸ್ ವೆಹಿಕಲ್ಸ್ ಇನ್ಕ್ರೀಸ್ ಆಗಿರುತ್ತೆ. ನಾನು BMTC ಅಧ್ಯಕ್ಷನ ಕೆಲಸ ಮಾಡಿದ್ರೆ ಅದರ ಕಷ್ಟ ಅಂತ ಗೊತ್ತಿದೆ. ಹಾಗಾಗಿ ಹೇಳ್ತಾ ಇರ್ತಕ್ಕಂಥದ್ದು ಉತ್ತಮ ಸಾರಿಗೆನ ಕೊಡಬೇಕಾದ್ರೆ ಅಟ್ಲೀಸ್ಟ್ ಮೇಂಟೆನೆನ್ಸ್ ಕಾಸ್ಟ್ ಗೆ ನಾವು ಜನಗಳ ಹತ್ರ ಕೇಳಲಿಕ್ಕೆ ಯಾವುದೇ ಅಂತ ಹಿಂಜರಿಕೆ ಇರಬಾರ್ದು ಅಂತ ಹೇಳ್ತೀನಿ. ಅದು ಲಾಭ ಮಾಡ್ಲಿಕ್ಕೋಸ್ಕರ ಆಗ್ಲಿ, ಇನ್ನೊಬ್ಬರ ನೀವು ಹೇಳಿದಾಗ ಮಹಿಳೆಯರಿಗೆ ಫ್ರೀ ಗಂಡಸರ ಜೋಬಿ ಖಾಲಿ ಅಂತ ಹೇಳಿದ್ರಲ್ಲ, ಯಾರ ಜೋಬಿ ಖಾಲಿ ಮಾಡಿ ನಾನು ಅನ್ಎಡಿಟೆಡ್ ಲೈವ್ ಅಲ್ಲಿ ತೋರಿಸಿದ್ನಪ್ಪ, ನಾನು ಹೇಳಿದ್ದಲ್ಲ, ಜನ ಹೇಳ್ತಿರೋದು. ದಟ್ ಇಸ್ ಹೌ ದ ಮತದಾರ ಇಸ್ ಸೀಯಿಂಗ್ ದ ಸರ್ಕಾರ ನಿರ್ಧಾರ. ಮತದಾರ ಪರವಾಗಿರ್ತಕ್ಕಂಥದ್ದು, ಮತದಾರರಿಂದ ಆಯ್ಕೆ ಬಂದಿರೋ ಒಂದು ಪಕ್ಷದಿಂದ ಆಡಳಿತದಲ್ಲಿ ಇರ್ತಾ ಇರ್ತಕ್ಕಂಥ ಹೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇರೋದು ಸ್ಮಿತಾ ಮೇಡಮ್ ಹೇಳಿದ್ರು ಅಂತಲ್ಲ, ನೀವು ಅಂದ್ರೆ ಜನಾನೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಅದೇ ಜನಗಳಿಗೆ ಮಾಹಿತಿ ಹೇಳ್ತಕ್ಕಂಥದ್ದು ಆರ್ ಕನ್ನಡದಲ್ಲಿ ಕುತ್ಕೊಂಡು ಹೇಳೋದು. ಇದು ದಿಸ್ ವಾಸ್ ಇನ್ಎವಿಟಬಲ್ ಟು ಡೂ ಇಟ್ ಅನ್ನೋ ವಿಚಾರ ಹೇಳ್ತೀನಿ. ಯಾಕೆ ಅಂತಂದ್ರೆ ನೌಕರರಿಗೆ ಕೊಡಬೇಕಾದ ಸಂಬಳದ ಹೈಕ್ ವಿಚಾರ ಇರ್ಬೋದು, ಅಥವಾ ಇದು ಇಲ್ಲ ಎಲ್ಲಿ ಕಂಪೇರ್ ಮಾಡ್ತಾ ಇದ್ರು ಗೊತ್ತಾ, ಅದು ಗ್ಯಾರಂಟಿ ಒಂದ್ ಕಡೆ ಕೊಟ್ಬಿಟ್ಟು ಮತ್ತೆ ಇನ್ನೊಂದ್ ಕಡೆ ಕಿತ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ ಅದು ತಪ್ಪು ಸಂದೇಶ ಅಂತ ಹೇಳ್ತಾ ಇದೀನಿ. ಅದು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಇನ್ನೊಂದ್ ಸತಿ ಹೇಳಿ ಸರ್, ವಿಶೇಷ ಸೂಚನೆ ಮತದಾರರಿಗೆ ಗ್ಯಾರಂಟಿಗೂ ಹಾಗೆ ಈಗ ದರ ಏರಿಕೆಗೂ ನೀವು ಲಿಂಕ್ ಹಾಕೋಬಾರ್ದು. ಸಂಬಂಧನೇ ಇಲ್ಲ. ಯಾಕೆ ಅಂತಂದ್ರೆ ದರ ಏರಿಕೆ ಮಾಡ್ತಾ ಇರ್ತಕ್ಕಂಥ ಬಸ್ಗಳನ್ನ ಅದು ಮೇಂಟೆನೆನ್ಸ್ ಕಾಸ್ಟ್ ಇರ್ಬೋದು, ಸ್ಯಾಲರಿಗೆ ಇರ್ಬೋದು, ಡೀಸೆಲ್ ಇರ್ಬೋದು, ಅದು ಶಕ್ತಿ ಯೋಜನೆ ಅಂತಕ್ಕಂಥದ್ದು ಆ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಉತ್ಪಾದನೆಯಿಂದ ಬರ್ತಕ್ಕ ಹಣದಿಂದ ಶಕ್ತಿ ಯೋಜನೆ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕ ಶಕ್ತಿ ಯೋಜನೆ ಕಾರ್ಯಕ್ರಮಗಳಿಗೆ ನಾವು ಹೇಳ್ತಾ ಇದೀವಿ ಕೇಳಿ. 0 ಟಿಕೆಟ್ಗೆ 3,951.11 ಕೋಟಿ ರೂಪಾಯಿಗಳನ್ನು ಕೊಟ್ವಿ.